ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮನೋಜಯ ವಿಲಾಗ್ಸ್. ಮನೋಜಯ ವಿಲಾಗ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕಾರಿನಲ್ಲಿ ಬೊಮ್ಮಗಟ್ಟೆ, ನಮ್ಮ ಮನೆ ದೇವರು ಬೊಮ್ಮಗಟ್ಟೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಫಸ್ಟ್ ಟಿಫನ್ ಮಾಡೋಣ ಅಂತ ನಾವು ದುರ್ಗದ ಪಾಕಶಾಲಾ ಹತ್ತಿರ ಬಂದ್ವಿ. ಪಾಕಶಾಲಾ ಸಾಂಬಾರು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಲೈಟಾಗಿ ಸ್ವೀಟಾಗಿರುತ್ತೆ. ಅದಕ್ಕೇ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಪಾಕಶಾಲಾಗೆ ಒಳಗಡೆ ಸೀಟಿಂಗ್ ನೋಡಿ, ಡೀಸೆಂಟಾಗಿ ಫುಲ್ ಲೈಟಾಗಿದೆ ಸೀಟಿಂಗು. ಇಲ್ಲಿ ನಾನು ತೊಗೊಂಡಿದ್ದು ಏನು ಅಂತ ನಿಮಗೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾನು ತೋರಿಸೋದ್ರೊಳಗೆ ಇಡ್ಲಿ ವಡೆ ಸಾಂಬಾರು ಡಿಪ್ ತೊಗೊಂಡೆ. ಅಲ್ಲಿ ಟಿಫನ್ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಬೊಮ್ಮಗಟ್ಟೆ ಕಡೆ ಶುರುವಾಯಿತು. ಈ ಬೊಮ್ಮಗಟ್ಟೆ ಕಡೆ ಹೋಗೋದಕ್ಕೆ ಹೇಗೆ ಅಂತಂದರೆ, ನಾವು ಫಸ್ಟ್ ಕೂಡ್ಲಿಗೆ ಹೋಗಿ, ಕೂಡ್ಲಿಗಿಂದ ಚೋರ್ನೂರಿಂದ ಬೊಮ್ಮಗಟ್ಟೆ ಹತ್ತಿರ 5 ಕಿಲೋಮೀಟರ್ಸ್ ಇರ್ಬೋದು, 5 to 7 ಕಿಲೋಮೀಟರ್ಸ್ ಆಗುತ್ತೆ ಚೋರ್ನೂರಿಂದ. ಸೊ ಈ ರೂಟಲ್ಲಿ ಹೋಗ್ತೀವಿ. ಕೂಡ್ಲಿಗೆವರೆಗೂ ಹೊಸಪೇಟೆ ಹೈವೇ ನಿಮಗೆ ಗೊತ್ತೇ ಇದೆ, ಆರಾಮಾಗಿ ಹೋಗ್ಬೋದು. ಒಂದೊಂದು ಟೈಮು ಟ್ರಾಫಿಕ್ಕು ಅಂದರೆ ಅದೇ ಮ್ಯಾಕ್ಸಿಮಮ್ ನೀವು ನೋಡ್ತಿರೋ ಹಾಗೆ ಟ್ರಾಫಿಕ್ ಇರೋದೇ ಲಾರಿಗಳದ್ದು. ಯಾಕಂದರೆ ಲಾರಿಗಳು ಅಲ್ಲಿಂದ ಒಂದೊಂದು ಟೈಮು ಚಳ್ಳಕೆರೆ ರೋಡು ಜಾಸ್ತಿ ಇದ್ದಾಗ ಟ್ರಾಫಿಕ್ಕು ಇಲ್ಲಿಂದ ಸೊಂಡೂರಿಗೆ ಹೋಗ್ತವೆ, ಅದರಿಂದ ಅಷ್ಟೇ. ಬಟ್ ಜಾಸ್ತಿ ಮೈನಿಂಗ್ ಲಾರಿಗಳೇನು ಬರಲ್ಲ, ಬೇರೆ ಲಾರಿಗಳೇ ಹೋಗ್ತಾ ಇರ್ತವೆ. ನೋಡ್ತಾ ಇರ್ಬೋದು ನೀವು. ಇವತ್ತು ಟ್ರಾಫಿಕ್ ನಾರ್ಮಲ್ಲಾಗಿ ಇತ್ತು. ಇದು ನಮ್ಮ ಮನೆ ದೇವರದ್ದು ಏನಪ್ಪ, ಹುಲಿಕುಂಟೆ ರಾಯ ಅಂತಂದು ಹೆಸರಿದೆ. ಅದು ಯಾಕೆ ಅಂತಂದರೆ ಹುಲಿಯ ಪೊದೆಯಲ್ಲಿ ಸಿಕ್ಕಿದ್ದು ಅಂತಂದು ಒಂದು ಹಳೆಯವರಿಂದನೂ ನಂಬಿಕೆ ಇದೆ. ಅದೇನು ಅಂದರೆ, ಈ ಒಂದು ವಿಗ್ರಹ ಏನಿರುತ್ತೆ ಹುಲಿ ಪೊದೆಯಲ್ಲಿ ಸಿಕ್ಕಿರುತ್ತಂತ ಇವ್ರಿಗೆ. ಅದು ಅವರು ಇದು ಹಳ್ಳಿಯಲ್ಲಿ ಮುಖ್ಯಸ್ಥರು ಯಾರಿರ್ತಾರೋ ಅವ್ರ ಕನಸಲ್ಲಿ ಬಂದು ನಾನು ಇಂಥ ಕಡೆ ಇದ್ದೀನಿ ಅಂತಂದು ಹನುಮಂತ ಅಥವಾ ಆಂಜನೇಯ ಅವರಿಗೆ ಕನಸಲ್ಲಿ ಆ ಜಾಗನ ತೋರಿಸಿದ್ದು ಅಂತಂದು ಹೇಳ್ತಾರೆ. ಸೊ ಅಲ್ಲಿ ಸಿಕ್ಕಿದ್ದಂತಹ ವಿಗ್ರಹ ಅದನ್ನು ಸ್ಥಾಪನೆ ಬೇರೆ ಕಡೆನೇ ಮಾಡಬೇಕು ಅಂತಂದು ತೊಗೊಂಡು ಹೋಗ್ತಾಯಿದ್ರಂತೆ. ಬಟ್ ಆದರೆ ಈಗೆಲ್ಲಿ ಈ ಟೆಂಪಲ್ ಇದೆಯಲ್ವ, ಆ ಟೆಂಪಲ್ ಹತ್ರ ಬಂದ ತಕ್ಷಣ ಆ ರಥನೇ ನಿಂತ್ಬಿಡ್ತಂತೆ, ಆ ವಿಗ್ರಹ ಇದ್ದಿದ್ದ ರಥನೇ. ಅದಕ್ಕೆ ಅಲ್ಲಿನೇ ಪ್ರತಿಷ್ಠಾಪನೆ ಮಾಡಿ ಈಗ ಅಲ್ಲಿನೇ ಇದೆ. ಫುಲ್ಲು ಹಿಂದ್ಗಡೆ ಫುಲ್ಲು ನಿಮಗೆ ಒಳ್ಳೆ ಚೆನ್ನಾಗಿರೋ ಅಂಥ ಪರಿಸರ ನೋಡ್ಬೋದು. ಹಾಗೆ ಕೆರೆ ಬರುತ್ತೆ ಹಿಂದೆ, ಭಾಳ ಚೆನ್ನಾಗಿರುತ್ತೆ ಲೊಕೇಶನ್ ಮಾತ್ರ. ನೀವು ಹೋಗಿ ನೋಡ್ಕೊಂಬನ್ನಿ ಅಂತಂದು ನಾನು ಸಜೆಸ್ಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಕಾರಲ್ಲಿ ಫಸ್ಟ್ ಲಾಂಗ್ ಡ್ರೈವ್ ಅಂದ್ಕೋಬೋದು ನೀವು. ಫಸ್ಟ್ ಲಾಂಗ್ ಡ್ರೈವ್ ಹೋಗ್ತಾ ಇರೋದು. ಕೂಡ್ಲಿಗಿವರೆಗೂ ನಾನು ಓಡಿಸ್ದೆ. ಆದಮೇಲೆ ನಮ್ಮ ರೋಲ್ಸ್ ರಿವರ್ಸ್ ಆಯಿತು, ನನ್ನ ತಮ್ಮ ತೊಗೊಂಡ ಗಾಡಿ ಓಡಿಸೋದಕ್ಕೆ. ಅಲ್ಲೇ ದುರ್ಗದಲ್ಲಿ ಹತ್ರ ಓಡಿಸ್ತಿದ್ವು ಅಷ್ಟೇ. ಅಲ್ಲಿವರೆಗೂ ಪ್ರಾಕ್ಟೀಸ್ ಆಗಲಿ ಅಂತ ಫಸ್ಟ್ ಲಾಂಗ್ ಡ್ರೈವ್ ನಮ್ಮ ಮನೆ ದೇವ್ರಿಗೆ ತೊಗೊಂಡು ಹೋಗ್ತಾಯಿದ್ವಿ. ಎಲ್ಲರೂ ಇದರ ನೋಡಿ. ಈಗ ಆಗಲೇ ನೋಡ್ದಾಗೇ ಈ ಕೂಡ್ಲಿಗಿವರೆಗೂ ಹೈವೇ, ಫುಲ್ ಹೈವೇ, 4 ರೋಡಿಂದು ಆರಾಮ್ಸೆ ಬರ್ಬೋದು. 6 ರೋಡ್ ಹೈವೇ ಇದೆ. ಬಟ್ ಇಲ್ಲಿಗೆ ಬಂದ ತಕ್ಷಣ ಹಳ್ಳಿ ರೂಟು ಅಂದ ತಕ್ಷಣ ಗೊತ್ತಾಗತ್ತೆ ಅಲ್ವಾ. ಸೊ ಮ್ಯಾನ್ ಮೇಡ್ ಏನು ರೋಡ್ ಮೇಲೆ ಸ್ಪೀಡ್ ಬ್ರೇಕರ್ಸ್ಗಿನ್ನ ಜಾಸ್ತಿ ನ್ಯಾಚುರಲ್ ಸ್ಪೀಡ್ ಬ್ರೇಕರ್ಸ್ ಇರ್ತಾವಿಲ್ಲಿ. ಅದು ಯಾವ್ಯಾವು ಅಂತಂದು ತೋರಿಸ್ತೀನಿ ಬನ್ನಿ. ಈಗ 4ನೇ ನ್ಯಾಚುರಲ್ ಸ್ಪೀಡ್ ಬ್ರೇಕರ್ಸ್, 4ನೇದು. 6ನೇ ಸ್ಪೀಡ್ ಬ್ರೇಕರ್. ಸುತ್ತಮುತ್ತ ಎಲ್ಲ ಸ್ಪೀಡ್ ಬ್ರೇಕರ್ಗಳೇ ಕಾಣ್ತಾ ಇದೆ, ನ್ಯಾಚುರಲ್ ಸ್ಪೀಡ್ ಬ್ರೇಕರ್ಸ್. ನೀವು ಚೋರ್ನೂರು ಹತ್ತ ಬಂದಾಗಲೂ ಅಷ್ಟೇ, ದುರ್ಗದಲ್ಲಿ ಹೇಗೆ ನೀವು ವಿಂಡ್ ಮಿಲ್ಸ್ ನೋಡ್ತಾ ಇರ್ತೀರ, ಇಲ್ಲೂ ಕಾಣಿಸುತ್ತೆ ನಿಮಗೆ, ಕಾಣಿಸ್ತಾ ಇರ್ಬೋದು. ಇಲ್ಲೂ ಗಾಳಿ ವೇಗ ಜಾಸ್ತಿ ಇರೋದ್ರಿಂದ ಎಷ್ಟೊಂದು ವಿಂಡ್ ಮಿಲ್ಸ್ನ ಈ ಥರ ಹಾಕಿದ್ದಾರೆ. ಇದು ಒಂಥರ ವಿಶೇಷತೆ ಅಲ್ಲಿಂದು. ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದೇ ಈ ಬೊಮ್ಮಗಟ್ಟೆ ಕೆರೆ. ಫುಲ್ಲು ತುಂಬಿದೆ ನೋಡಿ. ಈ ಸಲ ನೀರು ಚೆನ್ನಾಗಿ ಬಂದಿದೆ, ಮಳೆನೂ ಚೆನ್ನಾಗಿ ಬಂದಿದೆ, ಅದಕ್ಕೇ ಫುಲ್ ತುಂಬಿಬಿಟ್ಟಿದೆ ಬೊಮ್ಮಗಟ್ಟೆ ಕೆರೆ. ಇದು ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರೋದು. ಹಾಗೆ ಮುಂದಕ್ಕೆ ಹೋದರೆ ದೇವಸ್ಥಾನ ಬರುತ್ತೆ. ಈ ಕೆರೆ ದಂಡೆ ಮೇಲೇ ಹೋಗಬೇಕು ನಾವು. ಹೋದರೆ ಈ ಕೆರೆ ದಂಡೆ ಕೊನೆಗೇ ದೇವಸ್ಥಾನ, ಬೊಮ್ಮಗಟ್ಟೆ ಶ್ರೀ ಹುಲಿಕುಂಟೆರಾಯ ದೇವಸ್ಥಾನ ಅಂತ. ಇದು ನಮ್ಮ ಮನೆ ದೇವರು. ಅಲ್ಲಿಗೆ ಹೋಗ್ತಾ ಇರೋದಿಲ್ಲಿ ನೀವು ನೋಡ್ಬೋದು. ಇನ್ನೇನು ಹತ್ರ ಬಂದ್ವಿ. ಎಲ್ಲ ಆ ಕಡೆ ಪಕ್ಕ ಹಾಕ್ಲಾ? ಸೊ ಎಲ್ಲರೂ ಈಗ
ಕಾರಿಂದ ಇಳಿದು ದೇವರ ದರ್ಶನಕ್ಕೆ ಅಂತಂದು ಹೋಗ್ತಾ ಇದ್ದೀವಿ. ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಇದು ಹಳೇ ಮರ, ಇದು ಪಕ್ಕ ನಿಮಗೆ ಕಾಣಿಸ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಪುಷ್ಕರಣಿ ಇದೆ. ಇಲ್ಲಿ ಇದೂ ತುಂಬಿಟ್ಟಿದೆ, ಪೂರ್ತಿ ತುಂಬಿದೆ. ಹುಷಾರಾಗಿರಬೇಕು. ಇಲ್ಲಿ ಕಾಲು ತೊಳ್ಕೊಳಕ್ಕೆ ಹೋಗೋರು ಸರಿಯಾಗಿ ಜಾರತ್ತೆ. ಹುಷಾರಾಗಿ ಕಾಲಿಟ್ಟು ಸುಮ್ಮನೆ ನೀರು ಚಿಮ್ಕಿಸ್ಕೊಂಡು ಬರಬೇಕು. ಈಜಾಡೋರಿಗೆ ಎಲ್ಲ ಆರಾಮು, ಈಜು ಬರಲಿಲ್ಲ ಅಂದರೆ ಹುಷಾರಾಗಿ ಹೋಗಿ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು, ಅಲ್ಲೇ ರುದ್ರದೇವರು ಪ್ರತಿಷ್ಠಾಪನೆ ಇದೆ. ಪ್ರತಿಷ್ಠಾಪನೆ ಅಲ್ಲ, ಅದು ಉದ್ಭವ ಮೂರ್ತಿ ಅಂತೆ ರುದ್ರದೇವ್ರದ್ದು. ಆ್ಯಕ್ಚುಲಿ ಇಲ್ಲಿ ಈ ಪುಷ್ಕರಣಿನ ಏನಿದೆ, ಇಲ್ಲಿ ನೀವು ಸ್ಟಾರ್ಟ್ ಮಾಡೋದಕ್ಕೆ ಅಂತಂದು ಇಲ್ಲಿ ಅಗೆಯಕ್ಕೆ ಶುರು ಮಾಡಿದ್ಮೇಲೆ ಆವಾಗ ಸಿಕ್ಕಿದ್ದಂಥದ್ದು ರುದ್ರದೇವರು. ಈಗ ಬನ್ನಿ ಟೆಂಪಲ್ಗೆ ಹೋಗೋಣ. ಟೆಂಪಲ್ಗೆ ನಾವು ಸ್ಟ್ರೈಟಾಗಿ ಬರಲಿಲ್ಲ. ಫಸ್ಟಲ್ಲಿ ಕಾಲು ಏನಿದೆ, ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಅಲ್ಲಿ ಪುಷ್ಕರಣಿ ಹತ್ರ ಹೋಗಿದ್ವಿ ನಾವು. ಸೊ ಅಲ್ಲಿಂದ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಳೇ ದೇವಸ್ಥಾನ ಇದು, ಫುಲ್ ಹಳೇ ದೇವಸ್ಥಾನ. ಇಲ್ಲೆಲ್ಲ ಪೇಂಟಿಂಗ್ಸಲ್ಲಿ ನಾನು ಹೇಳೋದ್ನಲ್ವ ಆಗಲೇ ಕತೆ, ಅದನ್ನೆಲ್ಲ ಹಾಕಿದ್ದಾರೆ. ಇದು ರಾಮ ಲಕ್ಷ್ಮಣ ಸೀತೆ ರಾಮದೇವ್ರದ್ದು ಇದು ಗುಡಿ. ಫಸ್ಟ್ ಹೋದ ತಕ್ಷಣ ಅದೇ ಸಿಗುತ್ತೆ. ಇಲ್ಲಿ ನೋಡಿ ಹನುಮಂತ ಅಂದ ತಕ್ಷಣ ಕೋತಿಗಳು ಹೆಂಗಿದ್ದಾವೆ ಅಂತ. ಇದಾದ ಮೇಲೆ ಒಳಗಡೆ ನೋಡಿ ಇದೆ ಹುಲಿಕುಂಟೆ ರಾಯ ಅಂತ. ಎಲ್ಲರೂ ಇಲ್ಲಿ ಕೂತ್ಕೊಂಡು ಹುಲಿಕುಂಟೆ ರಾಯಂಗೆ ಕೇಳ್ತಾ ಇರ್ತಾರೆ ಕ್ವಶನ್ನ. ಆನ್ಸರ್ ಕೊಡೋವರೆಗೂ ಹೋಗೋದಿಲ್ಲ ಒಂದೊಂದು ಟೈಮು. ಆ ಥರ ಎಲ್ಲ ಅಂದರೆ ಮಾತಾಡೋ ಹನುಮ ಅಂತಂದು ಪ್ರಸಿದ್ಧಿ ಇದೆ ಇದು. ಅಲ್ಲಿ ನಾವು ಪೂಜೆ ಮಾಡಿಸಿ ಅಲ್ಲಿಂದ ಮತ್ತೆ ಈಗ ನೋಡಿ ಇದೆ ದೇವರು, ನಿಮಗೆ ತೋರ್ಸೋಣ ಅಂತಂದು ವೀಡಿಯೋ ಮಾಡಿದ್ದೀನಿ. ಸೊ ಅಲ್ಲಿಂದ ನಮ್ಮ ವೆಹಿಕಲ್ ಏನಿದೆ ಅದಕ್ಕೆ ಪೂಜೆ ಮಾಡೋದಕ್ಕೆ ಅಂತಂದು ರೆಡಿ ಮಾಡಿಕೊಂಡು ಅಲ್ಲಿಗೆ ಹೊರಡೋದಕ್ಕೆ ಅಂತಂದಿದ್ವಿ. ಕೋತಿಗಳು ನೋಡ್ರಿ ಹೆಂಗೆ ಕಾಯ್ತಿದ್ದಾವೆ ಎಲ್ಲ ಕಸ್ಕೊಳ್ಳೋದಕ್ಕೆ. ಸೊ ಅಲ್ಲೆಲ್ಲ ಕತೆಗಳು ನೋಡ್ತಾ ಇರ್ಬೋದು ನೀವು. ಇವಾಗ ಹೊಸದಾಗಿ ಡಿಸ್ಪ್ಲೇ ಬೋರ್ಡ್ ಬೇರೆ ಹಾಕ್ಸಿದ್ದಾರೆ, ಆ ಥರ ಹೊಸದು. ಇಲ್ಲಿಂದ ಒಂದು ಸಲ ನೋಡ್ಬಿಡಿ, ಇಲ್ಲೆಲ್ಲ ಕತೆ ಇದೆ ನೋಡಿ. ಅಲ್ಲಿಗೆ ಹೋದರೆ ನೀವು ನೋಡ್ಬೋದು ಕತೆ. ಸೊ ಈಗ ನಮ್ಮ ಕಾರ್ ಬರ್ತಾ ಇದೆ, ಪೂಜೆಗೆ ರೆಡಿಯಾಗಿದೆ. ಬನ್ನಿ ಪೂಜೆ ನೋಡೋಣ ಹೇಗೆ ಮಾಡ್ತಾರೆ ಏನು ಎತ್ತ ಅಂತ. ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಆಲ್ರೆಡಿ ನೋಡಿರ್ತೀರ, ಕಣಿವೆ ಆಂಜನೇಯನಲ್ಲಿ ಮಾಡಿಸ್ತಾ ಇದ್ದೀವಿ. ಮನೆ ದೇವ್ರ ಹತ್ರನೂ ಒಂದು ಸಲ ಮಾಡಿಸೋಣ ಅಂತ ಇಲ್ಲಿಗೆ ತೊಗೊಂಬಂದಿದ್ದೀವಿ. ನಿಮಗೆ ಆಗಲೇ ಹೇಳ್ದಂಗೆ ನಾವು ಫಸ್ಟ್ ಟೈಮ್ ಕಣಿವೆ ಆಂಜನೇಯದಲ್ಲಿ ಮಾಡಿಸಿದ್ವಲ್ಲ ಪೂಜೆನ, ಇಲ್ಲಿ ಸಣ್ಣದಾಗಿ ಸುಮ್ಮನೆ ಒಂದು ಸಲ ಏನೋ ಮಂಗಳಾರತಿ ಥರ ಮಾಡಿಸೋಣ ಅಂತಂದು ಅಂದ್ಕೊಂಡ್ರೆ, ಬಟ್ ಪೂರ್ತಿ ಮಾಡ್ತೀವಿ ಅಂತಂದರು. ಸೊ ಇಲ್ಲಿ ನಾವು ನಿಂಬೆಹಣ್ಣು ಏನೋ ತಂದಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಒಬ್ಬರ ಹತ್ರ ನಿಂಬೆಹಣ್ಣು ಸಿಕ್ತಿತ್ತು ಅಂತ. ಇಲ್ಲಿ ಯಾವ ಅಂಗಡಿಗಳೂ ಇರೋಲ್ಲ, ಇವ್ರು ಯಾರೋ ಮನೆಯಲ್ಲೇ ನಿಂಬೆಹಣ್ಣು ಇಟ್ಕೊಂಡು ಮಾರ್ತಿದ್ರು, ಅಲ್ಲಿಂದ ತೊಗೊಂಬಂದು ಕೊಟ್ವಿ. ಈಗ ಇನ್ನೇನು ಪೂಜೆಗೆ ರೆಡಿ ಆಗ್ತಾಯಿದೆ. ಇವರು ವಿಭೂತಿ ಹಾಕ್ತಾರೆ, ನಾವೇನು ಹೇಳೋಕ್ಕಾಗಲ್ಲ. ಕಾರ್ ಪೂಜೆಗೆ ಅವ್ರದ್ದು ಏನು ಪದ್ಧತಿ ಇದೆ ಅದರಲ್ಲೇ ಮಾಡ್ತಾರೆ. ಇವರೆಲ್ಲ ವಿಭೂತಿ ಹಾಕಿದ್ರು. ನಮ್ಮ ಮನೆ ದೇವರು ಆಂಜನೇಯ ಆ್ಯಕ್ಚುಲಿ. ಸೊ ಇಲ್ಲಿ ಏನು ಪ್ರಾಕ್ಟೀಸ್ ಇರುತ್ತೆ ಅದೇ ಥರ ಮಾಡ್ತಾರೆ ಅಷ್ಟೇ ಗಾಡಿ ಪೂಜೆನ.
ಇಲ್ಲಿನೂ ಕಾರಿನ ಪೂಜೆ ಆಯಿತು. ಇನ್ನೇನು ಅದನ್ನು ಕಾರ್ ಪಕ್ಕದಲ್ಲಿ ನಿಲ್ಲಿಸಿ ವಾಪಸ್ ಮತ್ತೆ ಗರ್ಭಗುಡಿ ಒಳಗೆ ಬಂದ್ವಿ. ಇವ್ರು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ರಿ ಅಂತಂದರು, ಏನೋ ಕೊಡ್ತೀವಿ ಅಂತಂದು. ಅದೇ ನಿಂಬೆಹಣ್ಣು ಇರುತ್ತಲ್ವ, ಒಂದು ನಿಂಬೆಹಣ್ಣನ್ನ ಒಂದು ಬಟ್ಟೆಯಲ್ಲಿ ಹಾಕಿಡೋದಕ್ಕೆ ಕೊಡ್ತಾರೆ ಅವರು ಗಾಡಿ ಒಳಗೆ, ಅದಕ್ಕೆ ಕಾಯಿಸ್ತಿದ್ರು. ಅಷ್ಟರೊಳಗಡೆ ನೋಡಿ ಇಲ್ಲಿ ಕೋತಿ ಒಳಗಡೆ ಬಂದು ಆರಾಮಾಗಿ ಆಟ ಆಡ್ತಿದ್ದ. ಇದು ಕೈಗೆ ಸಿಕ್ಕಿದ್ದನ್ನೆಲ್ಲ ಎತ್ಕೊಂಡು ಹೋಗಿ ತಿಂತವೆ. ಅದೇ ಆಂಜನೇಯನ ಗುಡಿ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಅದಾದಮೇಲೆ ನಾವು ಒಂದು 3 ಸುತ್ತು ಹಾಕೋಣ ಅಂತಂದು ರೆಡಿ ಆದ್ವಿ. ನೀವು ಇಲ್ಲಿ ಫುಲ್ ಗರ್ಭಗುಡಿ ಸುತ್ತ ನೋಡ್ಬೋದು. ಈಗ ಆ್ಯಕ್ಚುಲಿ ಮೇಲ್ಗಡೆ ಒಂದು ಸ್ವಲ್ಪ ಏನೋ ಶೆಲ್ಟರ್ ಥರ ಮಾಡಿದ್ದಾರೆ. ಕಲ್ಯಾಣಿ ಫುಲ್ ತುಂಬಿಟ್ಟಿದೆ. ಈ ರುದ್ರದೇವ್ರದ್ದು ಉದ್ಭವ ಮೂರ್ತಿ ಇದು. ಅಂದರೆ ಈ ಕಲ್ಯಾಣಿ ಆಗಿರ್ಬೇಕಾದ್ರೆ ಸಿಕ್ಕಿದ್ದು ರುದ್ರದೇವ್ರದ್ದು. ಅದಕ್ಕೆ ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ ಕಲ್ಯಾಣಿ ಮುಂಗಡೆ. ಎಷ್ಟೊಂದು ಫಿಶ್ಗಳಿದ್ದಾವೆ ಅಲ್ಲಿ, ಅಲ್ಲಿಂದ ಕಾಣೋದಿಲ್ಲ, ಕಾಣುತ್ತೆ ನೋಡಿ. ಇನ್ನೂ ಜಾಸ್ತಿ ಇದಾವೆ ಹೇಳ್ಬೇಕು ಅಂತ. ಹೊರಟ್ವಿ ಇನ್ನೇನು. ಇನ್ನೇನು ಇಲ್ಲಿಂದ ಹೊರಡೋದು ಅಷ್ಟೇ. ಇಲ್ಲಿ ರೋಲ್ಸ್ ಮತ್ತು ರಿವರ್ಸ್ ಆಯಿತು. ನಾನು ಇವಾಗ ಬೊಮ್ಮಗಟ್ಟೆಯಿಂದ ಕೂಡ್ಲಿಗೆವರೆಗೂ ಓಡಿಸೋದು ಕಾರು ಅಂತ, ಅವನು ಆಮೇಲೆ ಓಡಿಸ್ತಾನೆ ಅಂತ. ನಾನು ಮೇ ಬಿ ಆನಂದ್ ವಿಹಾರ್ಕಿನ್ನ ಇನ್ನೊಂದು ಸ್ವಲ್ಪ ಮುಂಚೆವರೆಗೂ ಓಡಿಸೋದೇನೋ, ಬಟ್ ಪರವಾಗಿಲ್ಲ, ಅಭ್ಯಾಸ ಆಗುತ್ತೆ ಅಂತಂದು ಓಡಿಸ್ತಾ ಇದ್ವಿ ಇಬ್ಬರೂ, ಒಬ್ಬರಾದ್ಮೇಲೆ ಒಬ್ಬರು. ಇಬ್ಬರು ಇರೋದಕ್ಕೆ ಆರಾಮಾಯಿತು. ಒಬ್ಬರೇ ಓಡಿಸೋದು ಅಂದರೆ ಸ್ಟಾರ್ಟಿಂಗಲ್ಲಿ ಒಂದೇ ಸಲಕ್ಕಾಗಲ್ಲ. ಈಗ ಅಭ್ಯಾಸ ಆಗ್ತಾ ಇದೆ, ಪರವಾಗಿಲ್ಲ. ಬನ್ನಿ ಈಗ ಕೂಡ್ಲಿಗೆಯಲ್ಲಿ ನಿಮಗೊಂದು ಸ್ಪಾಟ್ ತೋರಿಸ್ತೀನಿ, ಹೋಗ್ತೀನಿ. ಆ ಅಧ್ಯಕ್ಷ ಮೂವಿಯಲ್ಲಿ ಕಾಮಿಡಿ ನೋಡಿರ್ತಾರಲ್ವ, ಶರಣ್ ಹೆಂಗೆ ಜಾಗ ಬಿಡಲ್ಲ, ನಮ್ಮದು ಅದೇ ಥರ ಕಥೆ ಆಗಿತ್ತು. ಇಲ್ಲಿ ಮುಂದ್ಗಡೆ ಇರೋನು ಜಾಗನೇ ಬಿಡ್ತಿಲ್ಲ ಹೋಗೋದಕ್ಕೆ, ಆ ಥರ ಆಗಿತ್ತು. ಸೊ ಸುಮ್ಮನೆ ಫನ್ ಇರಲಿ ಅಂತಂದು ವೀಡಿಯೋ ಮಾಡಿದ್ದೀವಿ, ನೋಡಿ ನೀವು ಖುಷಿಪಡಿ. ಈ ಮೆಡಿಕಲ್ ಶಾಪು ಹಾಗೆ ಇಲ್ಲಿ ಏನು ಬೇರೆ ಬೇರೆ ಅಂಗಡಿಗಳಿರೋಂಥ 3 ಅಂತಸ್ತಿಂದು ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ವ, ಇಲ್ಲೇ ನಮ್ಮ ಕೂಡ್ಲಿಗೆ ಮನೆ ಇದ್ದಿದ್ದು. ಸೊ ನಮ್ಮ ತಾತ ಅವರು ಇಲ್ಲಿ ಮನೆ ಕಟ್ಸಿದ್ರು. ಇದನ್ನು ಮಾರಿದ್ವಿ ಆಲ್ರೆಡಿ, ಒಂದು 10-15 ವರ್ಷ ಆಯಿತು ಮಾರಿ, ತಾತ ಮಾರಿದ್ದು. ಅಲ್ಲಿ ಈಗ ಈ ಥರ ಕಾಂಪ್ಲೆಕ್ಸ್ ಆಗಿದೆ ನೋಡಿ. ಇಲ್ಲೇ ನಾವು ಸಣ್ಣವರಿದ್ದಾಗ ಎಲ್ಲ ಇಲ್ಲೇ ಇದ್ದಿದ್ದು. ಮುಂದ್ಗಡೆನೇ ಒಂದು ಏನು ಆಟ ಆಡೋದಕ್ಕೆ ಅಂತ ಒಂದು ಗ್ರೌಂಡ್ ಬೇರೆ ಇತ್ತು, ಅದು ಓಪನ್ ಇತ್ತು. ಈಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಅಲ್ಲಿಂದನೇ ಗಾಂಧೀಜಿ ಚಿತಾಭಸ್ಮ ಬೇರೆ ಇತ್ತು ಅಲ್ಲಿ, ಅಲ್ಲೊಂದು. ಅದು 3 ನಮಗೆ ನೆನಪಿರುತ್ತೆ ಯಾವಾಗಲೂ. ಈಗ ಮಧ್ಯಾಹ್ನ ಆಗಿತ್ತಲ್ವ, ಊಟ ಮಾಡಬೇಕು, ಮನೆಗೆ ಹೋಗಿ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಆನಂದ್ ವಿಹಾರಿಗೆ ಬರ್ತಾಯಿದ್ದೀವಿ. ಆನಂದ್ ವಿಹಾರ್ ಒಂದೇ ಒಂದು ಸ್ವಲ್ಪ ಒಳ್ಳೆ ಊಟ ಆಗಲಿ, ಒಳ್ಳೆ ಟಿಫನ್ ಆಗಲಿ ಸಿಗೋವಂಥ ಜಾಗ. ಯಾಕೋ ರೀಸೆಂಟ್ಲಿ ಟಿಫನ್ ಮಾಡ್ತಾ ಇಲ್ಲ, ಮ್ಯಾನ್ ಪವರ್ ಇಲ್ಲ ಅಂತಂದಿದ್ರು. ಬಟ್ ಈ ಸಲ ಹೋದಾಗ ಬೆಳಗ್ಗೆನೂ ಓಪನ್ ಇತ್ತು ಇಲ್ಲಿ. ನಾವು ಅದಕ್ಕೆ ಪಾಕಶಾಲಾದಲ್ಲಿ ಮಾಡಿದ್ವಿ, ಇಲ್ಲಾಂದರೆ ಇಲ್ಲೇ ಟಿಫನ್ ಮಾಡ್ತಿದ್ವಿ. ಬಟ್ ನೀಟ್ನೆಸ್ಸು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಕೂತ್ಕೊಂಡ್ವಿ, ಎಲ್ಲರೂ ಕೂತ್ಕೊಂಡು ಏನೇನು ಆರ್ಡ್ರ್ ಮಾಡಿದ್ವಿ ನೋಡೋಣ ಬನ್ನಿ.
ಗಂಟೆ ಜಾಗಟೆ ಎಲ್ಲ ಹೊಡೆದ ಮೇಲೆ ಬಂದಿದೆಯಲ್ಲ. ಚಪಾತಿ ಇಲ್ಲಿ ನಾವು ಚಪಾತಿ ಹಾಗೆ ಕರಿ ಮತ್ತು ಮೊಸರನ್ನ ಇಷ್ಟು ಆರ್ಡರ್ ಮಾಡ್ಕೊಂಡಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಆ್ಯಕ್ಚುಲಿ ಫೇಮಸ್ಸು ಬೇಲ್ದಣ್ಣಿನ ಜ್ಯೂಸು, ಅದನ್ನು ತಂಪಾಗಿರುತ್ತೆ ಕುಡಿಯೋದಕ್ಕೆ. ನೀವೇನಾದರೂ ಇಲ್ಲಿಗೆ ಹೋದರೆ ಇದನ್ನು ಟೇಸ್ಟ್ ಮಾಡೋದು ಮರಿಬೇಡಿ. ಹಾಗೆ ಬಹಳಷ್ಟು ಬೇರೆ ಬೇರೆ ಅಂದರೆ ರೈತರಿಂದ ಡೈರೆಕ್ಟ್ ತೊಗೊಂಬಂದು ಮಾರ್ತಾರೆ ಇಲ್ಲಿ, ಅಂಥದ್ದೆಲ್ಲ ಇದೆ. ಹಾಗೆಯೇ ನಿಮ್ಗೆ ಗಿಡಗಳು ಬೇಕು ಅಂದರೆ ಗಿಡಗಳು ಸಿಗ್ತವೆ. ಪಕ್ಕದಲ್ಲೇ ಇವ್ರದ್ದು ಆನಂದ್ ವಿಹಾರ್ ಅವ್ರದ್ದು ಏನಿದೆ ಅವ್ರದ್ದೇನೆ ನರ್ಸರಿ ಕೂಡ ಇದೆ, ಅಲ್ಲಿಂದ ನೀವು ತೊಗೊಂಡು ಹೋಗ್ಬೋದು. ಸೊ ಈ ರೂಟಲ್ಲಿ ನೀವು ಹೋಗ್ತಾ ಇದ್ದೀರಾ, ಇನ್ ಕೇಸ್ ಹಂಪಿಗೆ ಏನಾದರೂ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಇಲ್ಲಿಗೆ ಬರ್ಬೋದು ಆನಂದ್ ವಿಹಾರ ಹೋಟ್ಲಿಗೆ. ಚೆನ್ನಾಗಿದೆ, ಆರ್ಗ್ಯಾನಿಕ್ಕು ಎಲ್ಲ. ಅಂದರೆ ಸುತ್ತಮುತ್ತ ಸಿಗೋ ಏನಿದೆ ಆರ್ಗ್ಯಾನಿಕ್ ಮಿಲೆಟ್ಸು ಆ ಥರದಿಂದ ಬೆಳಿಗ್ಗೆ ಟಿಫನ್ ಮಾಡ್ತಾರೆ. ಮಧ್ಯಾಹ್ನದ ಊಟ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಸೊ ನೀವು ಹೋಗಿ ಟೇಸ್ಟ್ ಮಾಡಿ ಅಂತ ನಾವು ಹೇಳ್ತೀವಿ. ನಾವು ಇನ್ನೇನು ಇಲ್ಲಿ ಊಟ ಲಂಚ್ ಮುಗಿಸ್ಕೊಂಡು ಮನೆ ಕಡೆ ಪ್ರಯಾಣ ಶುರು ಮಾಡಿದ್ವಿ. ನಾವು ಕೂಡ ನಮ್ಮ ಮನೆಯ ಕಡೆ ಪ್ರಯಾಣ ಶುರು ಆಯಿತು. ಇನ್ನೇನು ನಮ್ಮ ಚಿತ್ರದುರ್ಗನೂ ಹತ್ತಿರ ಬಂತು. ಹಾಗೆಯೇ ನಮ್ಮ ವಿಡಿಯೋ ಮುಗಿಯುವಂಥ ಸಂದರ್ಭ ಬಂತು. ನಿಮಗೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ನಿಮಗೆ ಇಂಥದ್ದು ಇಷ್ಟ ಆಗಿದೆ, ಇಂಥದ್ದು ಇಷ್ಟ ಆಗಿಲ್ಲ, ಅದನ್ನು ಕಮೆಂಟ್ ಮಾಡೋದಂಗೆ ಕಲ್ತ್ಕೊಳ್ಳಿ. ನನಗೂ ಚೆನ್ನಾಗಿ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ. ಇಂಥದ್ದು ಇಷ್ಟ ಆಗಿದೆ, ಇಂಥದ್ದು ಇಷ್ಟ ಆಗಿಲ್ಲ ಅಂತಂದರೆ ಏನು ಇಷ್ಟ ಆಗಿಲ್ಲ ಅದನ್ನು ನಾನು ನೆಕ್ಸ್ಟ್ ಟೈಮ್ ಬಿಡ್ಬೋದು. ಹಾಗೆಯೇ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಇಲ್ಲಪ್ಪ ಇಷ್ಟ ಆಗಲಿಲ್ಲ, ನನಗೆ ಈ ವಿಡಿಯೋ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲನೂ ಪಾಸಿಟಿವ್ ಆಗಿ ತೊಗೊತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಇಂಥದ್ದೇ ಒಂದು ವೀಡಿಯೋದೊಂದಿಗೆ ನಮ್ಮ ಭೇಟಿ ಆಗುತ್ತೆ. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸೈನಿಂಗ್ ಆಫ್, ಮನೋಜ್. ನೆನ್ಪಿಟ್ಕೊಳ್ಳಿ, ಮನೋಜ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.